ಮಿಸ್ಟರ್ ಮೋಹನ್. ಮಿಸ್ ಫೆಮಿ. ನೋ, ಪ್ರಮೀಳಾ. ನಿಮ್ ಚಾಲಾಕ್ ತೋರಿಸಿ ನಾನು ಅರ್ಧ ಲಾಟರಿ ಟಿಕೆಟ್ ನ ಕದಿಯಕ್ ನೋಡಿದ್ರಿ ಅಲ್ಲ? ಮತ್ ನೀನು ನಿನ್ ಚಾಲಾಕ್ ತೋರಿಸಿ ನನ್ ಜೋಬ್ನೆಲ್ಲ ಹುಡುಕಾಡ್ದೆ ಅಲ್ಲ? ರೀ, ನಾನು ಆ ಟಿಕೆಟ್ ನ ತಂದಿಲ್ಲ, ಮನೆಯಲ್ಲೇ ಇಟ್ಟಿದ್ದೀನಿ. ರೀ, ನಾನು ಆ ಟಿಕೆಟ್ ತಂದಿಲ್ಲ, ರೂಮ್ ನಲ್ಲೇ ಭದ್ರವಾಗಿ ಇಟ್ಟಿದ್ದೀನಿ. ನಿಮ್ ಬುದ್ಧಿ ಎಲ್ಲ ನನಗೆ ಗೊತ್ತು ರೀ. ದೊಡ್ಡ ಕಂಪನಿ ಪಾರ್ಟ್ನರ್ ಅಂತ ಹೇಳಿ ನನ್ನ ಮೋಸ ಮಾಡಕ್ ನೋಡಿದ್ರಿ ಅಲ್ಲ? ಮತ್ ನೀನು ಎಸ್ಟೇಟ್ ಇದೆ, ಮರ್ಸಿಡೀಸ್ ಇದೆ, ಅದಿದೆ ಇದಿದೆ ಅಂತ ಹೇಳಿ ನೋಡಿದ್ರು ಆಫೀಸ್ ನಲ್ಲಿ. ಇದನ್ನ ಹೇಳಕ್ ಬಂದ್ರ? ಹೇಳಾಯ್ತಲ್ಲ, ಇನ್ ಹೊರಡಿ. ಸರಿ, ಅರ್ಧ ಲಾಟ್ರಿ ಟಿಕೆಟ್ ಇಟ್ಕೊಂಡು ಸುಮ್ಮನೆ ಏನ್ ಮಾಡ್ತೀರಿ? ಏನಾದ್ರೂ ಮಾಡ್ತೀನಿ, ನಿಮ್ಗೇನು? ಮೋನಿ, ಅರ್ಧ ಟಿಕೆಟ್ ಇಟ್ಕೊಂಡು ಏನ್ ಮಾಡ್ತೀರಾ? ಸ್ವಾಮಿ, ಏನ್ ಬೇಕಾದ್ರೂ ಮಾಡ್ತೀನಿ. ಮಾಡ್ತೀನಿ. ಎಸ್ ಸರ್, ಬಂದೆ ಸರ್. Mr. Mohan, Raman and... Miss Leela is missing, sir. Are you only sitting writing? Sorry, sir. Standing working, sir. ಏನ್ ಮೇಡಮ್, ಏನೋ ಅರ್ಜೆಂಟಾಗಿ ಮಾತಾಡೋದೈತೆ ಅಂತ ಫೋನ್ ಮಾಡಿದ್ರಿ? ನಾನು ಇರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಅರ್ಜೆಂಟಾಗಿ ಬಂದ್ಬಿಟ್ಟೆ. ಏನಂತ ಅರ್ಜೆನ್ಸಿ? ನೋಡಿ, ಆ ಮೋಹನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಏನ್ ಹೇಳ್ತೀರಾ? ವೆರಿ ಗುಡ್. ನೀವು ನನ್ನ ಜೊತೆ ಸೇರಿದಾಗಾಯ್ತು. ಏನ್ ಹೇಳಿ? ಏನಿಲ್ಲ, ನಿನ್ನಿಂದ ಒಂದ್ ಚಿಕ್ಕ ಹೆಲ್ಪ್ ಆಗ್ಬೇಕು. ನೋಡಿ ಮೇಡಮ್, ಹೆಲ್ಪ್ ಅಂತ ಹೇಳ್ಬೇಡಿ, ಸಹಾಯ ಅಂತ ಹೇಳಿ. ಓಕೆ, ಸಹಾಯ. ಥ್ಯಾಂಕ್ ಯು. ಹೇಳಿ. ಮಿಸ್ಟರ್ ರಮಣ್, ಆ ಮೋಹನ್ ರೂಮ್ ನಲ್ಲಿ ಒಂದರ್ಧ 10 ಲಕ್ಷ ಲಾಟರಿ ಟಿಕೆಟ್ ಇದೆ. ಅದನ್ನ ಏನಾದ್ರೂ ಮಾಡಿ ನಂಗೆ ತಂದ್ಕೊಡ್ಬೇಕು. ಇನ್ನರ್ಧ? ಸೇರ್ಸಾಗಿದೆ. ಈ ಅರ್ಧ ಬಂದು ಸೇರ್ತು ಅಂತ ಇಟ್ಕೊಳ್ಳಿ. ಕ್ಷಣದಲ್ಲಿ ತಂದು ಕೊಟ್ಬಿಡ್ತೀನಿ. ಅದೇನಿಲ್ಲ, ಈಗ ಪಮ್ಮಿ ಜೊತೆ ಮಾತಾಡೋದ್ರಲ್ಲಿ ಅರ್ಥವೇ ಇಲ್ಲ, ಅದಕ್ಕೆ ನಾನು ಹೇಳಿದ್ದು. ಅದೇ ನನ್ ಮಾತು ಕೇಳೋದಿಲ್ಲ. ಮೊನ್ನೆ ಸಹ ಹೇಳ್ದೆ, ಒಂಚೂರು ಕೇಳೋದಿಲ್ಲ. ಇದೇ ತರ ಬುದ್ಧಿ ಅವಳು. ಇವಾಗಲ್ಲ, ಚಿಕ್ಕ ವಯಸ್ಸಿನ ಇದೆ ಬುದ್ಧಿ ಮೋಹನ್. ನನ್ ಮಾತೇ ಕೇಳೋದಿಲ್ಲ ಅವಳು. ಅದೇ ಹೆಂಗಾರು ಆ ಲಾಟ್ರಿ ಟಿಕೆಟ್ ನಾನು ತೆಗಿಲೇಬೇಕು ನೋಡು. ನಿನಗೆ ಅವ್ರ ಮನೆ ಪರಿಚಯ ಚೆನ್ನಾಗಿದ್ದು ತಾನೆ? ಅದೇ ಅವ್ರ ಮನೆ ಸ್ವಲ್ಪ ಸ್ಕೆಚ್ ಮತ್ತೆ ಮಾಡಿ ತೋರಿಸಿ ಒಂದು ಅಡ್ರೆಸ್ ಕೊಟ್ರೆ ನೋಡು. ನಾನು ಸ್ಕೆಚ್ ಹಾಕೊಡ್ತೀನಿ, ಕೆಳಗಡೆ ಅಡ್ರೆಸ್ ಬರ್ಕೊಡ್ತೀನಿ. ನೀನೇನೆ ಹೆದರ್ಬೇಡ ಕಣೋ, ನಾನಿದ್ದೀನಿ, ಎಲ್ಲ ತಿಳ್ಕೊಂಡು ಬಂದಿದ್ದೀನಿ. ಮನೆಯಲ್ಲಿ ಕರ್ನಲ್ ಇರೋಲ್ಲ, ಅವರು ಆರ್ಮಿ ಡೇ ಫಂಕ್ಷನ್ಗೆ ಹೋಗಿರ್ತಾರೆ. ಅವ್ರ ಹೆಂಡತಿ ಕ್ಲಬ್ ನಲ್ಲಿ ಬ್ರಿಡ್ಜ್ ಮ್ಯಾಚ್ ಆಡೋಕೆ ಹೋಗಿರ್ತಾರೆ.